ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಇಡಬೇಕು ಅನ್ನೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಚಿವ ಸಿಟಿ ರವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಯನವರೇ, ನಿಮ್ಮ ಮನೆಗೆ ಬೇಕಾದ್ರೆ ಟಿಪ್ಪು ಅಂತ ಹೆಸರನ್ನ ಇಟ್ಕೊಳ್ಳಿ ಅಂತ ತಿವಿದಿದ್ದಾರೆ. ನಿಮ್ಮ ಊರಿನ ಬೀದಿಗೆ ಬೇಕಾದ್ರೂ ಟಿಪ್ಪು ಹೆಸರು ಇಡ್ತಾರ ಕೇಳ್ಕೊಳ್ಳಿ. ನಿಮ್ಮ ಊರಿನ ಯಾವ ಬೀದಿಗೂ ಟಿಪ್ಪು ಹೆಸರನ್ನ ಇಡಲ್ಲ. ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ರೆ ನಿಮ್ಮ ಕಚೇರಿಗಳಿಗೆ ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ನಾವ್ಯಾರು ಬೇಡ ಅಂತ ಹೇಳಲ್ಲ. ಮೈಸೂರು ಏರ್ಪೋರ್ಟ್ಗೆ ಸೂಕ್ತ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ಚಾಟಿ ಬೀಸೋ ಕೆಲಸವನ್ನ ಕೂಡ ಈ ಮೂಲಕ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗ ಟಿಪ್ಪು ಪಾಲಿಟಿಕ್ಸ್ ಮತ್ತೊಮ್ಮೆ ಹೊಸ ಸ್ವರೂಪವನ್ನ ಪಡೆದುಕೊಂಡಿದೆ. ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟಿಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಟಿಪ್ಪು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ದ ಅನ್ನೋದು ನಿರ್ವಿವಾದ. ಅದೇ ರೀತಿ ಹಿಂದೂಗಳ ಮಾರಣ ಹೋಮ ಮಾಡ್ದ ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ. ಟಿಪ್ಪು ಮತ್ತು ಹೈದರಾಲಿ ಮೋಸದಿಂದ ಮೈಸೂರು ಅರಸರ ರಾಜಸೊತ್ತಿಗೆಯನ್ನು ಮೋಸದಿಂದ ಕಬಳಿಸುವ ಸಂಚು ಮಾಡಿದರು ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ. ಮೈಸೂರಿನ ಇತಿಹಾಸವನ್ನು ಗಮನಿಸಿದಾಗ ಮೈಸೂರಿನ ಜನತೆಗೆ, ಮೈಸೂರು ಸಾಮ್ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. KRSನ ಕನ್ನಂಬಾಡಿ ಅಣೆಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರ ಮೂಲಕ ಅವರ ತಾಂತ್ರಿಕತೆಯನ್ನು ಬಳಸಿಕೊಂಡು ಕಟ್ಟಿಸಿದರು. ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇದೆ. ಮಂಡ್ಯ ಮೈಸೂರು ಭಾಗದ ಜನರ ಬದುಕಿನ ಜೀವನಾಡಿಯಾಗಿರೋದು ಕನ್ನಂಬಾಡಿ ಕಾವೇರಿಗೆ ಕಟ್ಟಿರ್ತಕ್ಕಂಥದ್ದು. ಅದಕ್ಕೆ ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ದು, ಮೈಸೂರು ಸುಗರ್ಸು ಕಂಪನಿಯನ್ನು, ಮೈಸೂಗರ್ ಕಂಪನಿಯನ್ನು ಸ್ಥಾಪನೆ ಮಾಡಿ